ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ SSP ಸ್ಕಾಲರ್ಶಿಪ್ ನ ಒಂದು ಅಮೌಂಟ್ ಬರ್ತಿಲ್ಲ ಬ್ರೋ, ಏನ್ ಪ್ರಾಬ್ಲಮ್ ಆಗ್ತಿದೆ? ಪ್ರತಿ ವರ್ಷನೂ ಕೂಡ ನಾನು ಕರೆಕ್ಟ್ ಆಗಿ ರಿಸೀವ್ ಮಾಡ್ಕೊಂತಿದ್ದೀನಿ, ಅದೇ ಅಮೌಂಟ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬ್ರೋ, ಇವಾಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಆಕ್ಚುಲ್ ಆಗಿ ಒಂದ್ ವೇಳೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಾಬ್ಲಮ್ ನಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಒಂದ್ಸತಿ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಕೊಟ್ಟಿರುವಂತ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಸೊ ಹಂಗಾಗಿ ನಿಮ್ಗೆ DBT ಅನ್ನುವಂಥದ್ದು ಪುಷ್ ಆಗ್ತಿರಲ್ಲ. ಸೊ ಪ್ರತಿ ವರ್ಷನೂ ಕೂಡ ಈ ಒಂದು ರೂಲ್ಸ್ ಚೇಂಜ್ ಆಗ್ತಿರುತ್ತೆ. ಒಂದ್ ವೇಳೆ ನೀವು ಅಮೌಂಟ್ ಇವಾಗ ನಿಮ್ಮ ಮನೆ ಪಕ್ಕ ಇರೋರು ನಿಮ್ಮ ಫ್ರೆಂಡ್ಸ್ಗೆ ಅಮೌಂಟ್ ಬಂದಿದೆ, ನಿಮಗೆ ಬಂದಿಲ್ಲ ಅಂತ ಹೇಳೋದಾದ್ರೆ ಇದ್ರ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ಸ್ ನೀವು ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಸಿರಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿನ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಕೊಡ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಕರೆಕ್ಟ್ ಆಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಒಂದ್ಸತಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ತಾಲೂಕು ಆಫೀಸ್ಗೆ. ಸೊ ಅದಕ್ಕಿಂತ ಮುಂಚೆ ಏನೇನೆಲ್ಲ ಪ್ರಾಬ್ಲಮ್ ಇರಬಹುದು ಒಂದ್ ವೇಳೆ ನಿಮ್ದು ಏನಾದ್ರೆ DBT ಪುಷ್ ಆಗಿಲ್ಲ ಅಂತ ಹೇಳೋದಾದ್ರೆ, ಸೊ ಮೊದಲನೇದಾಗಿ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲ್ಲ, ಇದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನೀವು. ಇದು ಮೇನ್ ಇಂಪಾರ್ಟೆಂಟ್. ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಸೇಮ್ ನಂಬರ್ ಲಿಂಕ್ ಆಗಿರ್ಬೇಕಾಗುತ್ತೆ, ಮತ್ತೆ ಆಧಾರ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕಾಗುತ್ತೆ. ಸೊ ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತೆ NPCI ಮ್ಯಾಪಿಂಗ್ ಇನ್ಆಕ್ಟಿವ್ ಅಂತ ತೋರಿಸ್ತಿರಬಹುದು, ಒಂದ್ಸತಿ ಅದನ್ನ ಚೆಕ್ ಮಾಡ್ಕೊಳ್ಳಿ, ಅದು ಆಕ್ಟಿವ್ ಮಾಡಿಸ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಮತ್ತೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಇಶ್ಯೂ ಅಂತಾನು ಕೂಡ ಬರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೇಮ್ ಮಿಸ್ ಮ್ಯಾಚಿಂಗ್ ಬಿಟ್ವೀನ್ ಆಧಾರ್ ಅಂಡ್ ಬ್ಯಾಂಕ್. ಇವಾಗ ನಂದು ಭಾರ್ಗವ್ ಪ್ರಧಾನ್ ಅಂತ ಇದೆ ಅಂತ ಅನ್ಕೊಳ್ಳಿ, ಪ್ರಧಾನ್ ಭಾರ್ಗವ್ ಅಂತ ಹೇಳ್ಬಿಟ್ಟು ನಂದು ಆಧಾರ್ ಕಾರ್ಡ್ ಅಲ್ಲಿ ಇದ್ದು ಏನೋ ಬ್ಯಾಂಕ್ ಅಕೌಂಟ್ ಅಲ್ಲಿ ಭಾರ್ಗವ್ ಪ್ರಧಾನ್ ಅಂತ ಇತ್ತು ಅಂತ ಹೇಳೋದಾದ್ರೆ, ಸೊ ಇದು ಮ್ಯಾಚ್ ಆಗಲ್ಲ ನೇಮ್. ಸೊ ಹಂಗಾಗಿ ನೀವು ಒಂದ್ಸತಿ ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಕೋಬೇಕಾಗತ್ತೆ, ಎರಡು ಕಡೆನೂ ಕೂಡ ಒಂದೇ ಇರಬೇಕಾಗತ್ತೆ ನೇಮು. ಸೊ ಅದಾದ್ಮೇಲೆ ಕಾಲೇಜ್ ನಾಟ್ ಅಪ್ರೂವಲ್ ಫೈನಲ್ ವೆರಿಫಿಕೇಶನ್ ಅಂತ ಕೂಡ ಹೇಳಿದ್ದಾರೆ. ನಿಮ್ಮ ಒಂದು ಕಾಲೇಜ್ನವರು ಫೈನಲ್ ವೆರಿಫಿಕೇಶನ್ ಯೂನಿವರ್ಸಿಟಿನವರು ಕೂಡ ಅಪ್ರೂವ್ ಮಾಡಬೇಕಾಗತ್ತೆ, ಅದನ್ನ ಮಾಡಿರಲ್ಲ. ಸೊ ಹಂಗಾಗಿನೇ DBT ಅನ್ನುವಂಥದ್ದು ಪುಷ್ ಆಗಿರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ಇನ್ಆಕ್ಟಿವ್ ಇರುತ್ತೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಆಕ್ಟಿವ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ IFSC ಕೋಡ್ ಚೇಂಜ್ಡ್ ಅಥವಾ ರಾಂಗ್, IFSCC ಕೋಡ್ ಕೊಟ್ಟಿರೋದು ನೀವು ರಾಂಗ್ ಆಗಿರುತ್ತೆ ಅಥವಾ ಇನ್ಆಕ್ಟಿವ್ ಆಗಿರುತ್ತೆ, ಅದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಫೈನಲ್ ಈ ಒಂದು ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಇದನ್ನು ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಇವೆಲ್ಲನೂ ಕೂಡ ಇಯರ್ ಇಂದ ಇಯರ್ ಚೇಂಜ್ ಆಗ್ತಿರುತ್ತೆ ಅಂತಾನೆ ಹೇಳ್ಬೋದು, ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಮತ್ತೆ ಇವಾಗ ನೀವೇನ್ ಮಾಡಬೇಕು ಅಂದ್ರೆ SSP ಪೋರ್ಟಲ್ಗೆ ಲಾಗಿನ್ ಆಗಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿ, ಅಲ್ಲಿ ರಿಜೆಕ್ಟೆಡ್ ಪೆಂಡಿಂಗ್ ಅಂತ ಬಂದಿತ್ತು ಅಂತ ಹೇಳೋದಾದ್ರೆ ಬ್ಯಾಂಕಿಂಗ್ ಇಶ್ಯೂ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಇವಾಗ್ಲೇನೆ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಏನು ನೇಮ್ಗಳು ಚೇಂಜ್ ಆಗಿರುತ್ತೋ ಅದನ್ನ ಮತ್ತೆ ನೀವು ನೇಮ್ ಚೇಂಜ್ ಮಾಡ್ಸಕ್ಕೆ ಟ್ರೈ ಮಾಡಿ, ಓಕೆನಾ? ಮತ್ತೆ ಚೆಕ್ NPCI ಆಧಾರ್ ಸೀಡಿಂಗ್ ಫಾರ್ DBT ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದೆ, ಅದನ್ನು ಕೂಡ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಯುವರ್ ಆಧಾರ್ ಬ್ಯಾಂಕ್ NPCI ಮ್ಯಾಪಿಂಗ್ ಗಾಟ್ ರಿಮೂವ್ಡ್ ಆರ್ ಚೇಂಜ್ಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ, ಇದನ್ನು ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಕಾಲೇಜ್ ಡು ನಾಟ್ ಅಪ್ರೂವ್ ಅಟೆಂಡೆನ್ಸ್ ಆರ್ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ, ಓಕೆನಾ? ಸೊ ಇದನ್ನು ಕೂಡ ಇಂಪಾರ್ಟೆಂಟ್, ಡಾಕ್ಯುಮೆಂಟ್ಸ್ ಅಪ್ರೂವ್ ಮಾಡಿದ್ದಾರೆ ಯೂನಿವರ್ಸಿಟಿ ಅವರು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಆಗಿರಬಹುದು, ಇದನ್ನು ಕೂಡ ಒಂದು ರೀಸನ್ ಆಗಿರುತ್ತೆ. ಮತ್ತೆ ಅಷ್ಟೇ, ಇನ್ನೇನಿಲ್ಲ, ಇಷ್ಟು ರೀಸನ್ ಬಿಟ್ರೆ ಇನ್ನೇನು ಇಲ್ಲ. ಅಮೌಂಟ್ ಅನ್ನುವಂಥದ್ದು ಬರುತ್ತೆ. ಒಂದ್ ವೇಳೆ ಅವ್ರಿಗೆ ಬಂದಿನ ನಮಗೆ ಬಂದಿಲ್ಲ, ಸೇಮ್ ಕಾಲೇಜು ಸೇಮ್ ಕ್ಯಾಟಗರಿ ಅವ್ರಿಗೆ ಬಂದಿನ ನನಗೆ ಬಂದಿಲ್ಲ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ಚೇಂಜಸ್ ಇರುತ್ತೆ. ಒಂದ್ಸತಿ ಆ ಒಂದು ಚೇಂಜಸ್ ನೀವು ಮಾಡ್ಕೊಳ್ಳೋದು ಒಳ್ಳೇದು, ಓಕೆನಾ? ಒಂದ್ಸತಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.